ಇನ್ನು ನೀರು ನಿಲ್ಲಿಸಿದ್ರೆ ನಾವು ರಕ್ತ ಹರಿಸ್ತೀವಿ ಅಂತ ಪಾಕಿಸ್ತಾನ ಮೇಲಿನ ಮೇಲೆ ಬೆದರಿಕೆ ಒಡ್ತಾ ಇರುವಂಥದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಬಟ್ ಇಂತಹ ಗೊಡ್ಡು ಬೆದರಿಕೆಗಳಿಗೆ ಕಿವಿಗೊಡದಂತ ಭಾರತ ಈಗ ಪಾಕಿಸ್ತಾನಕ್ಕೆ ನೀರು ಹರಿಯುವಂತಹ ನಿಟ್ಟಿನ ಆ ಪ್ರದೇಶ ಏನಿದೆ ಅಲ್ಲಿ ಆ ನೀರನ್ನ ಬಹಳ ಎಫೆಕ್ಟಿವ್ ಆಗಿ ಬಳಸ್ಕೊಳ್ಳುವಂತಹ ನಿಟ್ಟಿನಲ್ಲಿ ಕಾಮಗಾರಿಗಳಿಗೆ ಚಾಲನೆ ಕೊಡ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಂದ್ರೆ ಇರುವಂತಹ ಡ್ಯಾಮ್ಗಳ ಸಾಮರ್ಥ್ಯವನ್ನ ಹೆಚ್ಚಿಸಬೇಕಾದಂಥದ್ದು ಅನಿವಾರ್ಯ ಇತ್ತು. ಆದ್ರೆ ಇದಕ್ಕೆ ಪಾಕಿಸ್ತಾನದ ಅನುಮತಿಯೂ ಕೂಡ ಬೇಕಾಗ್ತಾ ಇತ್ತು. ಆದ್ರೆ ಈಗ ಮೂಲ ಒಪ್ಪಂದವನ್ನ ಭಾರತ ತಿರಸ್ಕರಿಸಿರುವಂತಹ ಕಾರಣಕ್ಕಾಗಿ ಅಂತ ಕಾಮಗಾರಿಗಳ ಕಡೆಗೆ ಇದೀಗ ಭಾರತ ಹೆಚ್ಚಿನ ಗಮನ ಹರಿಸ್ತಾ ಇದೆ. ಈ ಕಾರಣಕ್ಕಾಗಿ ಪಾಕಿಸ್ತಾನದ ಭಾಗದಲ್ಲಿ ಹರಿತಾ ಇದ್ದಂತ ನದಿ ನೀರು ಕೂಡ ಒಂದು ಹಂತದಲ್ಲಿ ಬಹಳ ಮಟ್ಟ ಕಮ್ಮಿ ಆಗ್ತಾ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬೆಟ್ಟ ಗುಡ್ಡಗಳ ಮಧ್ಯದಲ್ಲಿ ಮೈದುಂಬಿ ನೀರು ಹರಿಯುತ್ತಿದೆ. ಅಂದ್ಹಾಗೆ ಈ ನೀರು ಸೇರ್ತಿರೋದು ವೈರಿ ರಾಷ್ಟ್ರ ಪಾಕಿಸ್ತಾನಕ್ಕೆ. ಸಿಂಧೂ ನದಿಯ ಉಪನದಿಯಾದ ಚೆನಾಬ್ ನದಿಯ ಈ ನೀರು ಪಾಕಿಸ್ತಾನದತ್ತ ಹರಿಯುತ್ತಿತ್ತು. ಆದ್ರೀಗ ಪಾಕಿಸ್ತಾನದತ್ತ ಹರಿಯುತ್ತಿದ್ದ ಈ ನೀರನ್ನ ಭಾರತ ನಿಲ್ಲಿಸಿದೆ. ಭಾರತದ ಜಲಾಸ್ತ್ರಕ್ಕೆ ಪಾಕಿಸ್ತಾನದ ಜನರು, ಪಾಕಿಸ್ತಾನ ರೈತರು ನೀರಿಲ್ಲದೆ ಅಕ್ಷರಶಃ ವಿಲವಿಲ ಒದ್ದಾಡುವಂತಾಗಿದೆ. ಸಿಂಧೂ ನದಿಯ ಉಪನದಿಯಾದ ಚೆನಾಬ್ ನದಿ ನೀರು ಪಾಕಿಸ್ತಾನಕ್ಕೆ ಶರವೇಗದಲ್ಲಿ ಹರಿಯುತ್ತಿತ್ತು. ಭಾರತ ಚೆನಾಬ್ ನದಿ ನೀರು ತಡೆಯುವ ಮುನ್ನದ ದೃಶ್ಯವಿದು. ಮತ್ತೊಂದು ವಿಂಡೋದಲ್ಲಿರುವ ದೃಶ್ಯ ನೋಡಿ. ಪಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ಪಾಕ್ ವಿರುದ್ಧ ಭಾರತ ಒಂದೊಂದೇ ಅಸ್ತ್ರ ಪ್ರಯೋಗಿಸುತ್ತಿದೆ. ಈಗ ಭಾರತ ಪಾಕ್ಗೆ ಹರಿಯುತ್ತಿದ್ದ ನೀರು ನಿಲ್ಲಿಸಿ ಶಾಕ್ ಕೊಟ್ಟಿದೆ. ಪಾಕಿಸ್ತಾನದತ್ತ ಹರಿಯುತ್ತಿದ್ದ ಚೆನಾಬ್ ನದಿಯ ನೀರು ನಿಲ್ಲಿಸಿರುವ ಭಾರತ ಪಾಕಿಸ್ತಾನದ ಜನರು ಮತ್ತು ರೈತರಿಗೆ ಬಿಗ್ ಶಾಕ್ ಕೊಟ್ಟಿದೆ. ಬಾಗ್ಲಿಹಾರ್ ಅಣೆಕಟ್ಟೆಯಿಂದ ಚೆನಾಬ್ ನದಿಗೆ ಹರಿಯುವ ನೀರಿಗೆ ಭಾರತ ತಡೆ. ಇದು ಬಾಗ್ಲಿಹಾರ್ ಅಣೆಕಟ್ಟು. ಜಮ್ಮು ಕಾಶ್ಮೀರದ ರಾಂಬನ್ ಜಿಲ್ಲೆಯಲ್ಲಿರುವ ಈ ಬಾಗ್ಲಿಹಾರ್ ಡ್ಯಾಂನಿಂದಲೇ ಪಾಕಿಸ್ತಾನದ ಚೆನಾಬ್ ನದಿಗೆ ನೀರು ಹರಿಯುತ್ತಿತ್ತು. ಮೊನ್ನೆ ಅಂದ್ರೆ ಮೇ 2ರವರೆಗೂ ಚೆನಾಬ್ ನದಿಗೆ ನೀರು ಹರಿಯುತ್ತಿರುವ ದೃಶ್ಯವಿದು. ಮೇ 2ರಂದು ಚೆನಾಬ್ ನದಿಗೆ ಹರಿಯುತ್ತಿದ್ದ ನೀರಿನ ದೃಶ್ಯ ನೋಡಿದ್ರಿ. ಇದಾದ 3 ದಿನ ಅಂದ್ರೆ ಇವತ್ತು ಚೆನಾಬ್ ನದಿ ನೀರಿಲ್ಲದೆ ಖಾಲಿಯಾಗಿದೆ. ಚೆನಾಬ್ ನದಿಯ ಬಾಗ್ಲಿಹಾರ್ ಡ್ಯಾಂ ಗೇಟ್ ಅನ್ನ ಭಾರತ ಬಂದ್ ಮಾಡಿದೆ. ಇದರಿಂದ ಚೆನಾಬ್ ನದಿಯಲ್ಲಿ ನೀರಿಲ್ಲದೆ ಬರಿದಾಗಿದೆ. ಕಾಶ್ಮೀರದ ಅಕ್ನೂರ್ ಬಳಿ ಚೆನಾಬ್ ನದಿ ಖಾಲಿಯಾಗಿದೆ. ನೀರಿಲ್ಲದೆ ಖಾಲಿಯಾದ ನದಿಯಲ್ಲಿ ಅಲ್ಲಿಯ ಸ್ಥಳೀಯರು ಓಡಾಡ್ತಿದ್ದಾರೆ. ಭಾರತ ನೀರು ನಿಲ್ಲಿಸಿದ್ದು ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿ ಮಾಡಿದೆ ಅಂತ ಸ್ಥಳೀಯರು ಪಾಕಿಸ್ತಾನಕ್ಕೆ ಛೀಮಾರಿ ಹಾಕಿದ್ದಾರೆ. ये पहली बार सर ऐसा हुआ कि हमारे बुजुर्गों ने भी कभी नहीं देखा हुआ है। हिस्ट्री में ये वर्ल्ड रिकॉर्ड है। और सबसे बड़ी बात है कि जो इंसानियत का कत्ल हुआ है ये उसकी सजा है। और जब इंसानियत का कहर पड़ता है ना फिर ऐसे दरिया भी सूख जाते हैं। ये बहुत बड़ी मिसाल है और पाकिस्तान के मुंह में एक बहुत बड़ा तमाचा है। इससे खो के तमाचा मेरे हिसाब से और कुछ भी नहीं है। शर्म आनी चाहिए। शेम शेम शेम। ನೋಡಿದ್ರಲ್ಲ, ಇದೇ ಮೊದಲ ಬಾರಿಗೆ ಚೆನಾಬ್ ನದಿ ಒಡಲು ನೀರಿಲ್ಲದೆ ಬರಿದಾಗಿದೆ. ನಮ್ಮ ಪೂರ್ವಜರು ಕೂಡ ಚೆನಾಬ್ ನದಿಯಲ್ಲಿ ನೀರು ನಿಂತಿದ್ದನ್ನ ನೋಡಿರಲಿಲ್ಲ. ಪಾಕಿಸ್ತಾನಕ್ಕೆ ನಾಚಿಕೆಯಾಗಬೇಕು ಅಂತ ಚೆನಾಬ್ ನದಿಯ ಸ್ಥಳೀಯ ನಾಗರಿಕರು ಪಾಕಿಸ್ತಾನಕ್ಕೆ ಛೀಮಾರಿ ಹಾಕಿದ್ದಾರೆ. ಚೆನಾಬ್ ನದಿಯಷ್ಟೇ ಅಲ್ಲ, ಪಾಕಿಸ್ತಾನದತ್ತ ಹರಿಯುವ ಮತ್ತೊಂದು ಉಪನದಿ ಝೇಲಂ ನದಿ ನೀರು ಕೂಡ ಬಂದ್ ಮಾಡೋದಾಗಿ ಭಾರತ ಮುಂದಾಗಿದೆ. ಕಿಶನ್ ಗಂಗಾ ಡ್ಯಾಂನಿಂದಲೂ ಝೇಲಂ ನೀರಿಗೆ ಭಾರತ ತಡೆಯೊಡ್ಡಲಿದೆ. ಅಂದ್ಹಾಗೆ ಪಾಕಿಸ್ತಾನದ ಜೀವನದಿ ಸಿಂಧೂ ನದಿ ಮೇಲೆ ಪಾಕಿಸ್ತಾನ ಅವಲಂಬನೆಯಾಗಿದ್ದು, ಸಿಂಧೂ ನದಿಯ ಉಪನದಿ ಚೆನಾಬ್ ನದಿ ನೀರನ್ನ ಭಾರತ ನಿಲ್ಲಿಸಿರೋದು ಪಾಕಿಸ್ತಾನದ ಕೃಷಿ, ಜಲವಿದ್ಯುತ್ ಉತ್ಪಾದನೆ ಮೇಲೆ ಭಾರೀ ಪರಿಣಾಮ ಬೀರಿದೆ. ಸಿಂಧೂ ನದಿ ನೀರಿನ ಮೇಲೆ ಪಾಕಿಸ್ತಾನ ಸಂಪೂರ್ಣ ಅವಲಂಬನೆಯಾಗಿದ್ದು 80% ಕೃಷಿ, ಜಲವಿದ್ಯುತ್ ಯೋಜನೆ ಚೆನಾಬ್ ನದಿಯಿಂದಲೇ ಆಗಲಿದೆ. ಆದ್ರೀಗ ಭಾರತ ಪಾಕಿಸ್ತಾನಕ್ಕೆ ಹರಿಯುವ ನೀರಿನ ಪೂರೈಕೆಯನ್ನ ತಡೆದಿದೆ. ಈಗಾಗಲೇ 60%ಕ್ಕಿಂತ ಹೆಚ್ಚು ಸಾಲದ ಒತ್ತಡದಲ್ಲಿರುವ ಪಾಕಿಸ್ತಾನಕ್ಕೆ ಆರ್ಥಿಕ ಹೊಡೆತದಿಂದ ಮತ್ತಷ್ಟು ಸಂಕಷ್ಟ ಎದುರಾಗಲಿದೆ. ಸುಮಾರು 20 ಅಡಿ ಕುಸಿದ ನೀರಿನ ಮಟ್ಟ.
ಚೆನಾಬ್ ತೀರದಿಂದ TV9 ಗ್ರೌಂಡ್ ರಿಪೋರ್ಟ್. ಪಾಕಿಸ್ತಾನದ ಚೆನಾಬ್ ನದಿ ಖಾಲಿ ಹೊಡೆಯುತ್ತಿದೆ. ಚೆನಾಬ್ ತೀರದಿಂದ TV9 ಗ್ರೌಂಡ್ ರಿಪೋರ್ಟ್ ಮಾಡಿದ್ದು, ನೀರಿನ ಮಟ್ಟ ಸುಮಾರು 20 ಅಡಿಗಳಷ್ಟು ಕುಸಿದಿದೆ. ನಾನೀಗ ಇರೋದು ಪಾಕಿಸ್ತಾನಕ್ಕೆ ಹರಿಯುವ ಚೆನಾಬ್ ನದಿ ತೀರದಲ್ಲಿ. ಈ ದೃಶ್ಯಗಳನ್ನ ತೋರಿಸ್ತೀನಿ ನೋಡಿ. ಇಲ್ಲಿ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಚೆನಾಬ್ ನದಿ ಇಷ್ಟೊಂದು ಖಾಲಿಯಾಗಿದೆ. ನಾನೀಗ ನಿಂತಿರುವ ಈ ಖಾಲಿ ಜಾಗದಲ್ಲಿ ಕನಿಷ್ಠ 15ರಿಂದ 20 ಅಡಿಗಳಷ್ಟು ಎತ್ತರಕ್ಕೆ ನೀರು ಹರಿತಿತ್ತು. ಇಲ್ಲಿಂದ ಪಾಕಿಸ್ತಾನಕ್ಕೆ ಹರಿದು ಹೋಗ್ತಿತ್ತು. ಆದರೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಇಲ್ಲಿ ನೀರು ಸಂಪೂರ್ಣ ಖಾಲಿಯಾಗಿದೆ. ಸಿಂಧೂ ಉಪನದಿಗಳ ಡ್ಯಾಂ ಸಾಮರ್ಥ್ಯ ಹೆಚ್ಚಿಸುವ ಕಾಮಗಾರಿಗೆ ಭಾರತ ಚಾಲನೆ. ಸಿಂಧೂ ಉಪನದಿಗಳ ಡ್ಯಾಂ ಸಾಮರ್ಥ್ಯ ಹೆಚ್ಚಿಸುವ ಕಾಮಗಾರಿಗೆ ಭಾರತ ಚಾಲನೆ ನೀಡಿದೆ. ಜಲವಿದ್ಯುತ್ ಯೋಜನೆಗಳ ಕಾಮಗಾರಿ ಆರಂಭಿಸಿದ ಭಾರತ ಸಲಾಲ್, ಬಾಗ್ಲಿಹಾರ್ ಡ್ಯಾಂ ಸಾಮರ್ಥ್ಯ ಹೆಚ್ಚಿಸುವ ಕಾಮಗಾರಿಗೆ ಮುಂದಾಗಿದೆ. ಈ ಕಾಮಗಾರಿಯಿಂದ ಪಾಕಿಸ್ತಾನಕ್ಕೆ ನೀರಿನ ಪೂರೈಕೆ ತಡೆಯಲಾಗುತ್ತೆ. 1987ರ ನಂತರ ಪಾಕ್ಗೆ ಮಾಹಿತಿ ನೀಡದೆ ಮೊದಲ ಬಾರಿಗೆ ಭಾರತ ಕಾಮಗಾರಿ ಆರಂಭಿಸಿದೆ. ಜಮ್ಮುವಿನ ರಾಂಬನ್ನಲ್ಲಿರುವ ಬಾಗ್ಲಿಹಾರ್ ಅಣೆಕಟ್ಟಿದು. ಇದೇ ಬಾಗ್ಲಿಹಾರ್ ಅಣೆಕಟ್ಟಿನ ಸಾಮರ್ಥ್ಯವನ್ನ ಹೆಚ್ಚಿಸುವ ಕಾಮಗಾರಿಗೆ ಭಾರತ ಮುಂದಾಗಿದೆ. ಜೊತೆಗೆ ಜಮ್ಮುವಿನಲ್ಲಿರುವ ಮತ್ತೊಂದು ಅಣೆಕಟ್ಟೆಯಾಗಿರುವ ಸಲಾಲ್ ಡ್ಯಾಂ ಸಾಮರ್ಥ್ಯವನ್ನ ಹೆಚ್ಚಿಸುವ ಕಾಮಗಾರಿಗೆ ಭಾರತ ಈಗ ಚಾಲನೆ ನೀಡಿದೆ. ಪಾಕ್ ಬೆದರಿಕೆ ಬೆನ್ನಲ್ಲೇ ಭಾರತ ವೈರಿ ರಾಷ್ಟ್ರಕ್ಕೆ ನೀರು ನಿಲ್ಲಿಸಿ ಬಿಗ್ ಶಾಕ್ ಕೊಟ್ಟಿದೆ. ಭಾರತದ ಜಲ ಅಸ್ತ್ರದಿಂದ ಪಾಕ್ನ ಕೃಷಿ ಭೂಮಿ ನೀರಿಲ್ಲದೆ ಒಣಗಲಿದ್ದು, ಪಾಕಿಸ್ತಾನದ ರೈತರು ಗುಳೆ ಹೋಗುವ ಸಾಧ್ಯತೆ ಹೆಚ್ಚಲಿದೆ. ಬ್ಯೂರೋ ರಿಪೋರ್ಟ್ TV9.